ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರವನ್ನ ಖಂಡಿಸಿ ದೋಸ್ತಿ ನಾಯಕರಿಂದ ಧರ್ಮಸ್ಥಳ ಚಲೋ ನಡೀತಾ ಇದೆ. ದೋಸ್ತಿ ನಾಯಕರಿಂದ ಧರ್ಮಸ್ಥಳ ಚಲೋ ನಡೀತಾ ಇದೆ. ಈ ಧರ್ಮಸ್ಥಳ ಚಲೋ ಯಾತ್ರೆಗೆ ಕಾಂಗ್ರೆಸ್ನ ಕೆಲ ನಾಯಕರು ಕಿಡಿಕಾರ್ತಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಬೃಹತ್ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದೆ. ಗಾಂಧಿ ಭವನ ಬಳಿ ನಡೆದ ಪ್ರತಿಭಟನೆ ಕೆಪಿಸಿಸಿ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವವನ್ನ ವಹಿಸಿದ್ರು. ಈ ಪ್ರತಿಭಟನೆಯಲ್ಲಿ ಇನ್ನು ಆರ್ ಅಶೋಕ್, ವಿಜಯೇಂದ್ರ, ತೇಜಸ್ವಿ ಸೂರ್ಯ ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿಯವರ ಫೇಸ್ ಮಾಸ್ಕ್ ಅನ್ನ ಹಾಕಿ ಬೃಹತ್ ಪ್ರೊಟೆಸ್ಟ್ ನಡೆಸಲಾಯಿತು. ಈಗಾಗಲೇ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಪಪ್ರಚಾರ ಆಗಿದೆ ಅನ್ನೋದನ್ನ ಖಂಡಿಸಿ ದೋಸ್ತಿ ನಾಯಕರು ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ಆದರೆ ಈ ಯಾತ್ರೆಗೆ ಕಾಂಗ್ರೆಸ್ ನಾಯಕರು ಕೂಡ ಕಿಡಿಕಾರ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಗಾಂಧಿ ಭವನದ ಬಳಿ ನಡೆದ ಪ್ರತಿಭಟನೆ ಇದು. ಈ ಪ್ರತಿಭಟನೆಯ ನೇತೃತ್ವವನ್ನ ಕೆಪಿಸಿಸಿ ಕಾರ್ಯದರ್ಶಿ ಎಸ್ ಮನೋಹರ್ ಅವರು ನೆರವೇರಿಸಿದ್ರು. ಇನ್ನು ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಭಾಗಿಯಾಗಿದ್ರು. ಮುಖ್ಯವಾಗಿ ದೋಸ್ತಿ ನಾಯಕರ ಫೇಸ್ ಮಾಸ್ಕ್ ಅನ್ನ ಹಾಕೊಂಡು ಬೃಹತ್ ಪ್ರೊಟೆಸ್ಟ್ ಅನ್ನ ನಡೆಸಲಾಯಿತು. ಏನಲ್ಲಿ ಅವ್ಯವಹಾರ ನಡೆದಿದೆ, ಪ್ರಾಮಾಣಿಕತೆ ನಡೆದಿದೆಯೋ ಅಲ್ವಾ, ಅಪಪ್ರಚಾರ ನಡೀತಾ ಇದೆಯನ್ನ ತನಿಖೆ ಮಾಡಲಿಕ್ಕೆ ಇವತ್ತು SIT ರಚನೆ ಮಾಡಿದೆ. ಇವತ್ತು SIT ರಚನೆ ಮಾಡಿರ್ತಕ್ಕಂಥ ಇವತ್ತು ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ತಕ್ಕಂಥ ಶ್ರೀ ವೀರೇಂದ್ರ ಹೆಗಡೆ ಅವರೇ ಸ್ವಾಗತ ಮಾಡಿದ್ದಾರೆ. ಆದರೆ ಬಿಜೆಪಿಯವರು ಅವರ ಅವಧಿ ಒಳಗಡೆ ತನಿಖೆ ನಡೆಸೋದು ಬಿಟ್ಟು ಇವತ್ತು ಉದ್ದೇಶಪೂರ್ವಕವಾಗಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಲಾಭ ಪಡಲಿಕ್ಕೆ ಇವತ್ತು NIA ಕೊಡಿ, CBI ಕೊಡಿ ಅಂತ ಇದ್ದಾರೆ. ಅವ್ರ ಸರ್ಕಾರ ಇದ್ದಾಗ ಏನು ಬಿಜೆಪಿಯನ್ನೆಲ್ಲ ಸತ್ತೋಗ್ಬಿಟ್ಟಿದ್ರ? ಆದ್ರಿಂದ ಧರ್ಮನ ಇವತ್ತು ಎಳ್ಕೊಂಬರ್ಬೇಡಿ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಎಲ್ಲಾ ಜನಾಂಗದವರು, ಎಲ್ಲಾ ಜಾತಿ ಧರ್ಮದವರು ಹೋಗ್ತಾರೆ. ಧರ್ಮಸ್ಥಳ ಕ್ಷೇತ್ರ ಪುಣ್ಯ ಕ್ಷೇತ್ರ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅಲ್ಲಿ ಯಾವುದೇ ರೀತಿ ಅವ್ಯವಹಾರನ ದೇವರ ಮೇಲೆ ಯಾರು ಹೊರಿಸ್ತಾ ಇಲ್ಲ, ಧರ್ಮಾಧಿಕಾರಿ ಮೇಲೆ ಹೊರಿಸ್ತಾ ಇಲ್ಲ. ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣನ ಬೆಳಕಿಗೆ ತರಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತನಿಖೆ ನಡೀತಾ ಇದೆ. ಆ ತನಿಖೆಗೆ ಇವತ್ತು ಅಡ್ಡಿಪಡಿಸ್ತಾ ಇದ್ದಾರೆ ಯಾರು? ಬಿಜೆಪಿಯವರು. ಅವ್ರ ಜೊತೆ ಇವತ್ತು ನಕಲಿ ಜಾತ್ಯತೀತ ಜನತಾದಳದ ನಾಯಕರು ಸಹ ಸೇರಿದ್ದಾರೆ. ಆದ್ದರಿಂದ ಇವರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇರೋದನ್ನ ಕೂಡಲೇ ಕೈ ಬಿಡಬೇಕು. ಧರ್ಮಸ್ಥಳ ಪವಿತ್ರವಾದಂಥ ಸ್ಥಳದಲ್ಲಿ ಇವತ್ತು ಅಪವಿತ್ರ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಿರೋರಲ್ಲ ಇವತ್ತು